ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಮುಡಿಪು ಪ್ರೆಸೆಂಟ್ ಬಗ್ಗೆ ಈಗ ಇನ್ನೂ ತನಕ ಯಾವುದೇ ಇದಾಗಿಲ್ಲ. ಇಲ್ಲಿ ಸಮಸ್ಯೆ ಅಂತೂ ಆಗ್ತಾ ಇದೆ. ಇಲ್ಲಿ ಇವ್ರೇನು ಕಲೆಕ್ಷನ್ ಮಾಡಿದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು ಅದೇ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಅದು ಅದು ಆಗ್ಲೇಬೇಕು, ಅಲ್ಲಿ ಇದಾಗಬೇಕು ಅಂತ ನೀವು ಇವತ್ತು ಒತ್ತು ಹಿಡಿದಿದ್ರಿ. ಇನ್ನೂ ತನಕ ಇದಾಗಿಲ್ಲ. ಏನು ಅದರ ಬಗ್ಗೆ ಏನು ಕ್ರಮ ಇಲ್ಲ? ಈಗ ಮುಡಿಪೂಜೆ ಇಲ್ಲದ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಿದೆ. ನಮ್ಮ KID ಪ್ಲ್ಯಾನ್ನಲ್ಲಿ ಒಂದು ಹಂತದ ಕೆಲಸ ಮುಗಿದಿದೆ. ಇನ್ನು ಎರಡು ಹಂತ ಕೆಲಸಕ್ಕೆ ಈಗಾಗಲೇ ನಾನು ಗೃಹ ಸಚಿವರ ಜೊತೆ ಮನೆ ಮುಖ್ಯಮಂತ್ರಿ ಕೂಡ ಚರ್ಚೆ ಮಾಡಿ ಅಧಿಕಾರಿಯಿಂದ ಚರ್ಚೆ ಮಾಡಿದ್ದೇವೆ. ಏನಿದು ಕೂಡ ಮುಂದಿನ ನಮ್ಮ ಬಜೆಟ್ನಲ್ಲೇ ಅದಕ್ಕೆ ಇವತ್ತು ಅನುದಾನ ಮುಂದಿನ ಬಜೆಟ್ ನಂತರ ವರ್ಷ ಅದಕ್ಕೆ ಅನುದಾನ ಮೀಸಲು ಕೆಲಸವಾಗಿ ಮತ್ತೆ ಅದು ಪ್ರಾರಂಭ ಮಾಡ್ತೇವೆ. ಅದು ಆದಷ್ಟು ಬೇಗನೆ ಮುಗಿಸೋ ಒಂದು ಉದ್ದೇಶ ಕೂಡ ನಮಗೆ ಸರ್ಕಾರಕ್ಕೆ ಇವತ್ತಿದೆ. ಮಹಾಕಾಳಿ ಪಡಗು ಲೆವೆಲ್ ಕ್ರಾಸಿಂಗ್ ಸಂಬಂಧಪಟ್ಟಂಗೆ ನೀವು ಅದೇ ಡಿಸೆಂಬರ್ 20th ಅಂತ ಶುರು ಮಾಡಿದೆ. ಬಟ್ ಅಲ್ಲಿ ಇದೆಲ್ಲ ತಯಾರಾದರೂ ಸಹಿತ ಇನ್ನೂ ತನಕ ಅಲ್ಲಿ ಓಡಾಟಕ್ಕೆ ಇದಾಗ್ತಾ ಇಲ್ಲ. ಮತ್ತು ಅಲ್ಲಿ ಕೆಲಸನೂ ಶುರು ಆಗ್ತಿದೆ. ಈಗ ಇದು ಪಂಪ್ವೆಲ್ಲಿಂದ ಇದಕ್ಕೆ ಅದು ಗುಂಡಿ ತುಂಬಿದ ಇದಕ್ಕೆ ಈಗ ಟ್ರಾಫಿಕ್ ಮೂವ್ಮೆಂಟಿಗಂತೂ ಸಿಕ್ಕಾಪಟ್ಟೆ ಇದಾಗ್ತಾ ಇದೆ. ಎಸ್ಪೆಷಲಿ ನಿಮ್ಮ ಕಡೆಯಿಂದ ಬಂದು ಈ ಸೈಡ್ ಸಿಟಿಯಲ್ಲಿ ಹೋಗಬೇಕಾದ ಇದಕ್ಕೆ ಇಲ್ಲ. ಅದೇ ಮಹಾಕಾಳಿ ಅಂಡರ್ ಪಾಸ್ನ ಈಗಾಗಲೇ ಹೇಳಿದಾಗೆ ಒಂದು ನಗರದ ಅದು ಮಂಗಳೂರು ನಗರ ಮತ್ತು ಉಳ್ಳಾಲ ನಗರಕ್ಕೆ ಅಭಿವೃದ್ಧಿಗೆ ಪೂರಕವಾದ ಅಂಡರ್ ಪಾಸ್ ಆಗ್ತದೆ. ಯಾಕೆಂತ ಹೇಳಿದರೆ ಯಾವುದೇ ಒಂದು ನಗರ ಇರಲಿ, ದಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಶುಡ್ ಬಿ ಫ್ರೀ. ಜನಸಾಮಾನ್ಯ ಸುಲಭವಾಗಿ ಹೋಗುವಾಗ ಆ ಊರು ಡೆವಲಪ್ ಆಗ್ತದೆ. ಉದಾಹರಣೆಗೆ ಈಗ ನಮ್ಮ ತಲಪಾಡಿ ಕೇರಳದಿಂದ ಮಂಗಳೂರು ಇವತ್ತು ಸೋತ್ಕಲ್ಲು ಗೋವಾ ಕಡೆ ಹೋಗುವವರು ಏನೋ ನಮ್ಗೆ ಈಸಿ ಆ್ಯಕ್ಷನ್ ಮಂಗಳೂರು ನಗರಕ್ಕೆ ಇದ್ದರೆ ಒಂದು ನಗರಕ್ಕೆ ಬಂದು ಹೋಗುವ, ಒಂದು ಮಾಲಿಗೆ ಹೋಗುವ, ರೆಸ್ಟೋರೆಂಟಿಗೆ ಹೋಗುವ, ಶಾಪಿಂಗ್ ಬಂದು ಹೋಗ್ತಾರೆ. ಯಾವಾಗ ನಾವು ಇನ್ಲೆಟ್ ಮತ್ತು ಔಟ್ಲೆಟ್ ಭಾಳ ಕಷ್ಟಕರ ಪರಿಸ್ಥಿತಿ, ಇದು ಹೋದ್ರೆ ಕಷ್ಟ, ಬರಲಿಕ್ಕೆ ಕಷ್ಟ, ಮತ್ತು ಬರೋದೇ ಇಲ್ಲ, ಎಲ್ಲ ಅಭಿವೃದ್ಧಿ ಪಾಸ್ ಮಾಡಿ ಬಿಡ್ತಾರೆ. ಆ ಉದ್ದೇಶದಿಂದ ಇದನ್ನು ನಾವು ಆ ಒಂದಕ್ಕೆ ಅವತ್ತು ನಾನು ಅರ್ಬನ್ ಸಚಿವನಾಗಿದ್ದಾಗ ಪ್ರಪ್ರಥಮವಾಗಿ ಅದಕ್ಕೆ ನಾವು ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದು. ಅದು ಉಳ್ಳಾಲದಕ್ಕೂ ಕೂಡ ಬೆನಿಫಿಟ್ ಆಗ್ತದೆ, ಮಂಗಳೂರು ಕೂಡ ಬೆನಿಫಿಟ್ ಆಗ್ತದೆ. ಯಾಕೆ ಇನ್ನು ಶನಿವಾರ ಆದಿತ್ಯ ಅವರೆಲ್ಲರೂ ಕೂಡ ಈ ಕಡೆ ಹೋಗ್ತಾಯಿದ್ರು, ಪಣಂಬೂರು, ತಣ್ಣೀರ್ಬಾವಿ, ಸೋತ್ಕಲ್ ಈ ಕಡೆಗೆಲ್ಲ. ಯಾಕೆಂದರೆ ಆ್ಯಕ್ಸಸ್ ಇರಲಿಲ್ಲ. ಆ್ಯಕ್ಸಸ್ ಕೊಟ್ಟ ಕಾರಣ ಇನ್ನು ಬಹುತೇಕ ಜನರು ಉಳ್ಳಾಲ ಬೀಚಿಗೆ ಇಲ್ಲಿಗೆಲ್ಲವೂ ಕೂಡ ಇವತ್ತು ಜನ ಹೋಗಿ ಇವತ್ತು ಬರ್ತಾರೆ. ಸೊ ಇಟ್ಸ್ ಆನ್ ಡೆವಲಪ್ಮೆಂಟ್ ಫಾರ್ ಬೋತ್ ದ ಪ್ಲೇಸಸ್. ತಾವೇನು ಹೇಳಿದ್ದೀರಿ ಇದರ ಬಗ್ಗೆ ನಾನು ಬಹುಶಃ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಕನ್ಸರ್ನ್ ನಮ್ಮ ನಗರ ಸಚಿವರು ಕೂಡ ಹೇಳಿದ್ದೇನೆ. ಆದಷ್ಟು ಅವರು ಕೂಡ ಇವತ್ತು ನಮ್ಮ ಅಧಿಕಾರದ ಚರ್ಚೆ ಇವತ್ತು ಮಾಡಿದ್ದಾರೆ. ಆದಷ್ಟು ಬೇರೆ ಜನರಿಗೆ ಪ್ರಯೋಜನ ಆಗುವ ರೀತಿ ಅದನ್ನು ಯಾವುದು ಅಲ್ಲ, ಅದು ಓಪನ್ ಮಾಡಿದಾಗ ಟ್ರಯಲ್ ರೌಂಡ್ ಎಲ್ಲರೂ ಕೂಡ ಒಂದು ಹೋಗ್ತಾರೆ ಒಂದು ಹುಮ್ಮಸ್ಸಿನಲ್ಲಿ, ಅದು ವಿಷಯ ಇಲ್ಲ. ಮತ್ತು ಅದೇಲಿ ಹೌದು ಹೌದು ಮುಚ್ಚುವಂತದ್ದು ಏನಾಗಿಲ್ಲ. ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿ ಸರಿಯಾಗಿ ಆಗಿಲ್ಲ. ಅವರು ಹೇಳೋದು ಅದಾಗದೆ ರೈಲ್ವೆಯವರು ಒಟ್ಟಿಗೆ ಕೊಡ್ಲಿಕ್ಕೆ ಕೇಳಲಿಕ್ಕಿಲ್ಲ ಅಂತ ಹೇಳಿ, ಅದು ಪಾಲ್ಗಟ್ಟಿಂದ ಸಿಗ್ಬೇಕು. ಹೌದು, ಅದು ಆಕ್ಚುಲಿ ಒಟ್ಟಿಗೆ ಮಾಡ್ಬೇಕಿತ್ತು. ಈ ರಸ್ತೆದು ಕಾಮಗಾರಿ ಆಗುವಾಗಲೇ ಅದೆಲ್ಲ ಮಾಡ್ಬೋದಿತ್ತು. ಅದನ್ನು ಯಾಕೆ ಅಷ್ಟು ಇದು ಮಾಡ್ತಾ ಇದ್ದಾರೆ ಇಲ್ಲ. ಅದು ನಾನು ಮೀಟಿಂಗ್ ಕರಿತೆ, ಮೊನ್ನೆ ನಾನು ಹೋಗಬೇಕಿತ್ತು, ಸ್ಪಾಟ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ನಾನು ಅಧಿಕಾರಿ ಕರೆಸಿ ಅದನ್ನು ಆದಷ್ಟು ಬೇಗ ಅನುಷ್ಠಾನ ಮಾಡುವ. ಒಂದು ಸ್ವಲ್ಪ ನೀವು ಹೇಳಿದಾಗೆ ಅಲ್ಲಿ ಇದಿರ್ಬೋದು, ಅಡಚಣೆ ಸ್ವಲ್ಪ ಡಿಲೇ ಆಗಿರ್ಬೋದು. ಆದರೆ ಒಂದು ನಾವು ಮೆಚ್ಚಬೇಕು, ಯಾಕೆಂತ ಹೇಳಿದರೆ ಅದನ್ನು ಯಾರು ಕೂಡ ಎನಿಸಲಿಲ್ಲ ಅಲ್ಲಿ ಅಂಡರ್ ಪಾಸ್ ಬರಲಿಕ್ಕೆ ಆಗ್ತದೆ. ಮತ್ತು 60 ಫೀಟ್ ರೋಡ್ ಬರ್ತದೆ, ಯಾರು ಕೂಡ ಎನಿಸಲೇ ಇಲ್ಲ. ಎಲ್ಲ ಜಾಗದವ್ರು ಬಿಟ್ಟು ಕೊಟ್ಟಿದ್ದಾರೆ. ಅವರನ್ನು ಹೋಗಿ ಮನವೊಲಿಸಿ ಪ್ರತಿಯೊಂದು ಕೂತ್ಕೊಂಡು ಇವತ್ತು ಅಷ್ಟು ಅಗಲದ ರಸ್ತೆ ಆ ಒಂದು ಬೇಕೆ ಎಲ್ಲ ಕೂಡ ಸ್ಟೆಪ್ ಇತ್ತು. ಅಲ್ಲಿ ಅಷ್ಟು ಕಿರಿದಾದ ಓಣಿ ಥರ ಇತ್ತು, ಮತ್ತು ಕೆಲವು ಕಡೆ ಸ್ಟೆಪ್ ಇತ್ತು ಹೋಗ್ಲಿಕ್ಕೆ, ಅಲ್ಲಿ ರೋಡೇ ಇಲ್ಲ. ಜನರ ಪೇಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಟೆಸ್ಟ್ ಮಾಡ್ತಾ ಇದ್ರಲ್ಲ. ಅಂದ್ರೆ ಇಷ್ಟು ದಿವಸ ಒಂದು ವರ್ಷದಿಂದ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಹೌದು, ನೀವು ಹೇಳ್ತಾ ಇದ್ದೀರಿ ನಾನು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು ಮಾಡಿದ್ದು ಅಂತ. ಅದನ್ನು ಮುಗಿಸುವ ಬಗ್ಗೆ ವಿಚಾರ ಮಾಡಿದೆ. ಅದನ್ನು ಕೂಡ ಆಗಿದೆ. ಯಾವ ನೋಡಿ, ನೀವು ಹೇಳುವ ಸಂದರ್ಭದಲ್ಲೂ ಕೂಡ ಮತ್ತು ಹೇಳದಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ನೋಡಿ ಅದಕ್ಕೆ ನಗರ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಏನಾನು ಚರ್ಚೆ ಮಾಡಿ ಕೂತ್ಕೊಂಡು 2 ಜನ ಇದ್ದದನ್ನು 10 ಜನ ಹಾಕಿ ಕೆಲಸ ಮಾಡಿ ಅದಕ್ಕೆ ಅದೇ ಕಾಂಕ್ರೀಟ್ ಕೆಲಸ ಓಪನ್ ಆಗಲಿಲ್ಲ. ಅದಕ್ಕೆ ನಾವು ಕಡಿತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ ಒಳಗೆ ಪೈಪ್ ಹಾಕ್ಲಿಕ್ಕೆ. ಪೈಪ್ ಮೊದಲು ಹಾಕಬೇಕು. ಅದಕ್ಕಾಗಿ ನಾನು ಸ್ಪಾಟ್ ವಿಸಿಟ್ ನಾನು ಇಂಜಿನಿಯರ್ ಕರ್ಕೊಂಡು ಮಾಡ್ತೇನೆ. ಪ್ರೊಟೆಸ್ಟ್ ಮಾಡ್ತಾರೆ. ಪ್ರೊಟೆಸ್ಟ್ ಮಾಡುವುದನ್ನು ಬಿಟ್ಟು ಅಧಿಕಾರಿಗಳನ್ನು ಕರೆದು ಇಷ್ಟು ಟೈಮ್ ಒಳಗೆ ನೀನು ಮುಗಿಸ್ಬೇಕು ಅಂತ ಅವರಿಗೆ ಅಲ್ಲ ಹೇಳಿದ್ರೆ. ಅದಕ್ಕೆ ಡಿಸೆಂಬರ್ ಒಳಗೆ ಮುಗಿಸ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡುವಾಗ ಮೀಟಿಂಗ್ ಅಲ್ಲೇ ಹೇಳಿದ್ರು 20 ತಾರೀಕಿಗೆ ಮಾಡ್ತೇವೆ 3 ತಿಂಗಳ ಹಿಂದೆ ಹೇಳಿದ್ದಾರೆ.
20ಕ್ಕೆ ಮುಗಿಸ್ತೇವೆ ಅಂತ. 20 ಆಯ್ತು. ಅದೊಂದು ಅವರು ಹೇಳಿದಾಗೆ ರೋಡ್ ಇದೆಲ್ಲ ಮುಗಿಸಿದ್ದಾರೆ. ಇನ್ನು ಅದೇ ಸುರಕ್ಷತಾ ಇದನ್ನು ಮಾಡಿಲ್ಲ, ಅದು ಒಟ್ಟಿಗೆ ಮಾಡ್ಬೋದಿತ್ತು ಅಂತ. ಮಾಡಿಸಬೇಕಾಗ್ತದೆ. ಮೊಯ್ಲಿ ಕೆರೆ ಅಂತ ಒಂದಿದೆ, ಆ ಕೆರೆದು ನೀರು ಇಲ್ಲಿಗೆ ಇಳಿದು ಬರ್ತದೆ, ಅದಕ್ಕೆ ತಡೆಗೋಡೆ ಮಾಡ್ಬೇಕು, ಅದು ಮಾಡ್ಲಿಲ್ಲ. ಅದು ಮೇಲಿದೆ, ಇದು ಅದೆಲ್ಲ ಕೆಳಗಿದೆ. ನಾವು ಹೇಳುದಲ್ಲ, ಸ್ವಾಭಾವಿಕವಾಗಿ ಯಾವುದೇ ಕಾಮನ್ ಸೆನ್ಸ್ ಇರೋರು ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಅದು. ಸಣ್ಣ ಮಳೆ ಬಂದ್ರು ಕೂಡ ಅದು ನೀರು ನಮಗೆ ನಿಲ್ತದೆ. ಇನ್ನೊಂದು ಹೇಗೂ ಅದರದ್ದು ಇದು ಗೊತ್ತಿದೆ, ಅಲ್ಲಿ ಯಾವ ರೀತಿಯಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತದೆ ಅಂತ. ಅದೇ ಅಷ್ಟು ಗೊತ್ತಿದ ಮೇಲೆ ಮತ್ತು ಇಲ್ಲಿ ಮಾಡುವಾಗ ಅದೇ ಇದನ್ನು ಅನುಸರಿಸಿ ಇಂಜಿನಿಯರ್ಗಳು ಅದೆಲ್ಲ ಗೊತ್ತಿರ್ಬೇಕಲ್ಲ, ಕೆರೆದು ನೀರು ಇಳಿದು ಬರ್ತದೆ, ಒಂದು ಸಣ್ಣ ಮಳೆ ಬಂದ್ರು ಕೂಡ ಅಲ್ಲಿ ನೀರು ನಿಲ್ತದೆ. ನಾವು ಒಂದು ಇನ್ಸ್ಪೆಕ್ಷನ್ ಮಾಡ್ತೇನೆ ಒಂದು ಇಂಜಿನ್ ಜೊತೆ, ವಿಲ್ ಸೆಟ್ ಇಟ್ ರೈಟ್. ಆಮೇಲೆ ನಿಮ್ಮ ಶಾಸಕರೇ ಬಂದು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಅದೇನು ಅರ್ಥ ಆಗಲ್ಲ. ಅಂದ್ರೆ ಯಾರು ಮಾಡ್ಬೇಕು, ಯಾರು ಮಾಡಿಸ್ಬೇಕು, ಶಾಸಕರು ಕೆಲಸ ಮಾಡಿಸ್ಬೇಕು, ಅವರೇ ಬಂದು ಬೆಂಬಲಿಗರು ಕರ್ಕೊಂಡು ಪ್ರೊಟೆಸ್ಟ್ ಮಾಡಿ ಅಂತ. ನಿಮ್ಮ ಇವರೇ ಬಂದು ಸರ್ಕಾರದ ಆಡಳಿತ ಪಕ್ಷದ ಶಾಸಕರೇ ಬಂದು ಇದು ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಏನ್ ಅರ್ಥ ಏನಿದು? ಏನ್ ತಿಳ್ಕೊಬೇಕು ಜನ, ಏನ್ ತಿಳ್ಕೊಬೇಕು ಅಂತ ಅಲ್ಲ ಏನು ಅಲ್ಲ. ನಿಮಗೆ ಇದು ಅಂತ ಇದು ಉಲ್ಲಾಳದಿಂದ ಬರುವಂತ ಅದ್ರ ಬಗ್ಗೆ ಏನು ಅಲ್ಲ, ಆಕ್ಷನ್ ಅಲ್ಲ, ನೀವೇನು ಕಾಮೆಂಟ್ ಮಾಡಲ್ವಾ ಏನು ಎಂತ? ಅಲ್ಲ, ಈಗ ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಅದು ಹೌದು, ಪ್ರೊಟೆಸ್ಟ್ ಸಿಕ್ಕಾಪಟ್ಟೆ ಬ್ಯೂಟಿ ಅದು. ಆದ್ರೆ ಅದು ಯಾಕೆ ಏನು ಅದು ನನಗೆ ಗೊತ್ತ, ನಾನು ಅವ್ರು ಚರ್ಚೆ ಮಾಡ್ತೇನೆ ಅವ್ರ ಜೊತೆಯಲ್ಲಿ. ಸರಿ, ಮತ್ತೆ ಸ್ಪೀಕರ್ ಅವರು ಉಡುಪಿ ಜನರ ಕ್ಷಮೆ ಕೇಳಬೇಕು ಅಂತೇಳಿ ಅವರು ಒತ್ತಾಯಿಸಿದ್ರು. ಸೊ ಏನು ಹೇಳ್ತೀವಿ? ನೋಡಿ, ಒಂದು ಅಸೆಂಬ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಇರುವಂಥದ್ದು. ಇದರಲ್ಲಿ ಕುಟುಂಬದ ರೀತಿ ಇದ್ದಾಗ ಆ ಕುಟುಂಬ ಹೇಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಒಂದು ಸಭಾಧ್ಯಕ್ಷ ನನ್ನ ಜವಾಬ್ದಾರಿ ಆಗಿದೆ. ಅದರ ಒಳಗಡೆ ಏನಾಗಿದೆ ಅದು ಆಗಿದೆ, ಅದ್ರ ಬಗ್ಗೆ ಹೊರಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನೆಲ್ಲರಿಗೂ ಹೇಳೋದು ಇಷ್ಟೇ, ದಕ್ಷಿಣ ಕನ್ನಡ ಕರಾವಳಿಗೆ ವಿಶೇಷವಾದ ಗೌರವ ಇತ್ತು ಹಿಂದೆ. ಅದು ಎ ಜಿ ಕೊಡ್ಗಿ ಇರಲಿ, ಜಿ ಎಸ್ ಆಚಾರ್ಯ ಇರಲಿ, ಬ್ಲೇಸ್ ಎಸ್ ಎಂ ಡಿಸೋಜ್ ಇರಲಿ, ಬಿ ಎ ಮೈದೀನ್ ಇರಲಿ, ಜಯರಾಮ್ ಶೆಟ್ಟಿ ಇರಲಿ, ಅಂಗಾರ ಇರಲಿ, ಯೋಗೇಶ್ ಭಟ್ ಇರಲಿ, ಎಲ್ಲ ಶಾಸಕರು, ಇಡೀ ರಾಜ್ಯದ ಬೇರೆ ಶಾಸಕರೆಲ್ಲರೂ ಕೂಡ ಅದಕ್ಕೆ ಒಂದು ಮಧ್ವರಾಜರು ಇರಲಿ, ಪ್ರತಾಪ್ ಚಂದ್ರ ಶೆಟ್ಟರ್ ಇರಲಿ, ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ, ಸಜ್ಜನಿಕೆಯ, ಸರಳತೆಯ ಶಾಸಕರೆಂಬ ವಿಶೇಷ ಗೌರವ ಕರಾವಳಿಯವರಿಗಿದೆ ಇತ್ತು. ಎಲ್ಲ ಶಾಸಕರು ಆ ಗೌರವ ಮತ್ತು ಉಳಿಸಬೇಕಂತೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಬೇರೆಯವ್ರು ಬಂದು ಹಾಗೆ ನಮಗೆ ಹಿಂದೆ ಆಗಿತ್ತು ಮಾರು ಹೀಗೆ ಹೇಳುವಾಗ ಅದು ನಮಗೆ ಸ್ವಲ್ಪ ನೋವಾಗ್ತದೆ. ಅದನ್ನು ಸಂತೋಷ, ನಾನು ಹೇಳಿದೆಲ್ಲ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತೇಳಿ ಅಲ್ವಾ. ನಾನೇ ಸ್ಪೀಕರ್ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಬೇಕಾದ್ರೆ ನನ್ನ ಪರವಾಗಿ ಎಷ್ಟು ಜನಕ್ಕೆ ಆಶೀರ್ವಾದ ಮಾಡಿ ಶ್ರಮ ಪಟ್ಟಿದ್ದಾರ ಅಷ್ಟೇ ಆ ಪ್ರೊಟೆಸ್ಟರ್ ಕೂಡ ಇವತ್ತು ಕಾರಣ ಅಂತ ಹೇಳಿಕೆ ನಾನು ಬಯಸ್ತೇನೆ. ನೋಡಿ, ಸರ್ಕಾರದ ಬಗ್ಗೆ ತೀರ್ಮಾನ ತಗೊಳ್ಬೇಕು. ನನಗೆ ಸ್ಪೀಕರ್ ಆಗಿ ಎಲ್ಲ ಕೂಡ ಮಾತಾಡಲಿಕ್ಕೆ ಎಲ್ಲಂಥದ್ದು ಆಗೋದು ಕೂಡ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಇನ್ನೊಂದಿರ್ಬೋದು. ಸಂವಿಧಾನದ ಪೋಸ್ಟಲ್ಲಿ ಇದ್ದುಕೊಂಡು ಅದರ ಬಗ್ಗೆ ಬೆಚ್ಚರಿ ಆಗಲಿಕ್ಕೆ ಆಗೋದು. ನಾನೆಷ್ಟು ಹೇಳೋದು, ಸರ್ಕಾರ ಅದನ್ನು ಬಗ್ಗೆ ಚರ್ಚಿಸಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು. ಬೇರೆ ಎಲ್ಲ ವಿಷಯದಲ್ಲಿ ಮಾತಾಡ್ತೀವಿ, ಈ ವಿಷಯ ಬಂದಾಗ ನೀವು ಸಾಂವಿಧಾನಿಕ ಹುದ್ದೆ ಬಗ್ಗೆ ಯಾವುದು ಕರಾವಳಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹೇಳಿದ್ದೇನಲ್ಲ, ಈಗ ನಾನು ಈ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ. ಯಾವುದು ಯಾವುದು ಶಾಸಕರು? ಹೌದು, ಇದರಲ್ಲಿ ಅಲ್ವಾ. ನಾನು ಶಾಸಕನಾಗಿದ್ದಿದ್ದರೆ ಅಥವಾ ಸರ್ಕಾರದಲ್ಲಿ ನನ್ನ ಅಭಿಪ್ರಾಯ ಇತ್ತು, ಅದಕ್ಕೆ ಮಾಡ್ಬೋದಿತ್ತು. ಈ ಸ್ಥಾನದಲ್ಲಿ ಇದ್ದುಕೊಂಡು ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ನಾನು ಪಬ್ಲಿಕಲ್ಲಿ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರ್ಯಾರಿಗೆ ಯಾವ ಸಚಿವನ ಹೇಳಬೇಕಾ ಅದನ್ನು ನಾವು ಹೇಳಿದ್ದೇವೆ. ಅಂದ್ರೆ ಗೌರ್ಮೆಂಟ್ ನಿರ್ಧಾರ ತಗೋಬೇಕು ಅಂತಂದ್ರೆ ಏನು ಅರ್ಥ ಏನಂದ್ರೆ ಒಂದು ಅಲೋ ಮಾಡುವಂಥದ್ದು ಅಂತ ಅವ್ರ ಡಿಸಿಷನ್ ತಗೋಬೇಕಂತನ ನಿಮ್ಮ ಅರ್ಥ ಏನಂತ ನೀವು? ಅಲ್ಲ, ಅದನ್ನೇ ಅಲ್ಲ, ಸಕಾರಾತ್ಮಕವಾದ ನಿಲುವು ಇರಬೇಕು. ಸಕಾರಾತ್ಮಕ ಯಾವ ರೀತಿಯಿಂದ? ಯಾವುದೊಂದು ರೀತಿಯಿಂದ ಇರಲಿ.
ಕೊಡದೇ ಇರ್ಬೋದು, ಅಂದ್ರೆ ಕೊಡದೇ ಇರ್ಬೋದು, ಅಲೋ ಮಾಡ್ಬೋದು. ಅವ್ರಿಗೆ ಬಿಟ್ಟದಂತನ ಯಾವುದು ಅಲೋ ಮಾಡಿ ತೆಗೆದರೆ ತಡಲಿ ಒಂದು ನಿರ್ಧಾರ ತಗೋಬೇಕಂತನ. ಇಡೀ ಊರವರು ಅಧಿಕಾರಿ ಎಲ್ಲರೂ ಕೂಡ ಸಂತೋಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅಲ್ಲೆಲ್ಲ ಸರ್ಕಾರದ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಸರ್, ಅದು ಜಯದೇವ್ ಮತ್ತು ಕಿದ್ವಾಯಿ ಹಾಸ್ಪಿಟಲ್ ಇದು ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು, ಅದು ಯಾವ ಹಂತದಲ್ಲಿ? ಇಲ್ಲಿ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಮಾಡಲೇಬೇಕು, ಅಂದರೆ ಅದನ್ನು ಒತ್ತಾಯ ಇದೆ. ಇಲ್ಲಿ ಆರೋಗ್ಯ ಸಚಿವರು ನಾವು ಪ್ರಸ್ತಾವನೆ ಇದಕ್ಕೆ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಆದರೆ ವೈದ್ಯಕೀಯ ಶಿಕ್ಷಣ ಸಚಿವರ ಇದರಲ್ಲಿ ಉತ್ತರದಲ್ಲಿ ಇಲ್ಲಿ ಪ್ರಸ್ತಾವನೆ ಅಂತದ್ದು ಬಂದೇ ಇಲ್ಲ ಸರ್ಕಾರದ ಮುಂದೆ ಅಂತ. ಅದೇ ಅಲ್ಲ, ಪ್ರಸ್ತಾವನೆ ಅಂತ ಹೇಳಿದರೆ ಇದರ ಬಗ್ಗೆ ಭಾಳ ಚರ್ಚೆ ಆಗಿದೆ. ಈ ಹಿಂದೆ ಜಯದೇವ ಬರೀ ಬೆಂಗಳೂರಲ್ಲಿ ಮಾತ್ರ ಇತ್ತು. 2014 ಬಹುಶಃ ಅದು ಮತ್ತೆ ನಾವು ಅಲ್ಲಿ ಅದನ್ನು ಮೈಸೂರಲ್ಲಿ ಪ್ರಾರಂಭ ಆಯಿತು, ಮತ್ತು ಗುಲ್ಬರ್ಗದಲ್ಲಿ ಪ್ರಾರಂಭ ಆಯಿತು. ಯಾಕಂತ ಅವತ್ತು ಚರ್ಚೆ ಮಾಡುವಾಗ ಮಂಗಳೂರು ಕಡೆ ನಾವು ಚರ್ಚೆ ಮಾಡೋಣ ಅಂತ, ಮಂಗಳೂರಲ್ಲಿ ಭಾಳಷ್ಟು ಇವತ್ತು ಹಾಸ್ಪಿಟಲ್ಸ್ ಇವತ್ತಿದೆ, ಎಲ್ಲಿ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ಒಟ್ಟಾರೆ ಭಾಳಷ್ಟು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧ ಭಾಳಷ್ಟು ಇದೆ. ಗುಲ್ಬರ್ಗದಲ್ಲಿ ಪ್ರೈವೇಟು ಇಲ್ಲ ಗೌರ್ಮೆಂಟು ಇಲ್ಲ, ಅವರೆಲ್ಲ ಹೈದ್ರಾಬಾದಿಗೆ ಹೋಗ್ತಿರೋದು ಇದ್ದದ್ದು, ಒಂದು ಕೂಡ ಆಸ್ಪತ್ರೆ ಇರಲಿಲ್ಲ. ಅಲ್ಲಿ ಒಂದು ಮಾಡಬೇಕು, ಮತ್ತು ಮೈಸೂರಲ್ಲಿ ಮಾತ್ರ ರೀಜನಲ್ ಆಗಿ ಒಂದು ಬರ್ತಂತ ಈಗ ಅಲ್ಲಿ 2 ಕಡೆ ಕೂಡ ಆಗಿದೆ. ಈಗ ನೆಕ್ಸ್ಟ್ ಇಲ್ಲಿ ಯಾಕೆ ನಮ್ಗೆ ಅತ್ಯಗತ್ಯ ಅಂತ ಹೇಳಿದರೆ, ಇವತ್ತು 4-5 ಜಿಲ್ಲೆಗಳಿಂದ ಜನ ಬರ್ತಾರೆ ಇದರಲ್ಲಿ. ಸೊ ಮಂಗಳೂರಿನಲ್ಲಿ ಇವತ್ತು ಜಯದೇವ ಮತ್ತು ಕಿದ್ವಾಯಿ ಮತ್ತು ನಿಮ್ಯಾನ್ಸ್ ಇವತ್ತು ಪ್ರಾರಂಭ ಮಾಡಿದರೆ ಬರೀ ಮಂಗಳೂರಿಗೆ ಕರಾವಳಿಗೆ ಮಾತ್ರ ಅಲ್ಲ, 7-8 ಡಿಸ್ಟ್ರಿಕ್ಟ್ಸ್ಗೆ ಅದರ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ. ಅಷ್ಟೇ ಅಲ್ಲ, ಕೆಲವೊಂದು ಎಲ್ಲರಂತಲ್ಲ, ಮತ್ತು ನಾನು ಎಲ್ಲ ಖಾಸಗಿ ಆಸ್ಪತ್ರೆ ನಾವು ಅದನ್ನು ದೋಷಿಸಲಿಕ್ಕೂ ಆಗೋದಿಲ್ಲ. ಯಾಕೆ ಎಕ್ವಿಪ್ಮೆಂಟ್ ಅದೆಲ್ಲ ಕೂಡ ಇವತ್ತು ಜಾಸ್ತಿ ಆಗಿದೆ. ಇದ್ದಾದರೆ ಗೌರ್ಮೆಂಟ್ ಎಲ್ಲ ಕೊಡುವಂಥದ್ದು, ಅದು ರೇಟ್ ಕಡಿಮೆ ಇರ್ತದೆ ಇದರಲ್ಲಿ. ಸೊ ಆಟೋಮೆಟಿಕ್ ರೇಟ್ ಕೂಡ ಬ್ಯಾಲೆನ್ಸ್ ಆಗ್ತದೆ. ಯಶಸ್ಸಿಕೊಂಡು ಹೋಗುವಂಥ ವಿಚಾರ ಆಗಲಿಕ್ಕಿಲ್ಲ. ICU ಫ್ರೀ ಕೊಡಬೇಕಂತ ಇದೆ ಬಡವರಿಗೆ. ಯಾವ ಖಾಸಗಿ ಆಸ್ಪತ್ರೆಯನ್ನು ಆಯುಷ್ ಫ್ರೀ ಕೊಡ್ತಾ ಇದ್ದಾನೆ ಇದರಲ್ಲಿ? ICU ಎಲ್ಲಿಯಾದರೂ ಸಿಗ್ತದ? ಆಯುಷ್ಮಾನ್ ಭಾರತ್ ಇದರಲ್ಲಿ ICU ಫ್ರೀ ಕೊಡಬೇಕು. ಯಾವ ಖಾಸಗಿ ಆಸ್ಪತ್ರೆಯವರು ಕೊಡ್ತಾ ಇದ್ದಾನೆ? ಬೆಳ್ಳಕಲ್ಲಿ ಇಲ್ಲ. ಫೋನ್ ಮಾಡಿದಾಗ ಅದು ಫುಲ್ ಇದೆ. ಯಾವುದು ಅಲ್ಲ, ಒಂದು ಯಾರಾದ್ರೂ ಖಾಲಿ ಆದ್ರೆ ಕೊಡುವ ಅಂತ. ಯಾವುದು ಹಾಗೆಲ್ಲ ಮತ್ತೆ ಇದ್ದದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಪೈಪನ್ನು ತೆಗಿಲಿಕ್ಕೆ ಆಗ್ತದ? ಅವ್ರು ಹೇಳಿದಾಗೆ ಅಲ್ಲ. ಈಗ ನೋಡಿ, ಮುಂಚೆ ಎಷ್ಟಿತ್ತು, ನಾನು ಆರೋಗ್ಯ ಸಚಿವನಾಗೋ ಮುಂಚೆ ವೆಲ್ಲಾಕಿನಲ್ಲಿ 3 ICU ಇದ್ದದ್ದು, 3 ಅಲ್ವಾ? ಮತ್ತು ಅದನ್ನು ನಮಗೆ ನವೀನ್ ಚಂದ್ರ ಸರ್ನರವರ ಒಂದು 20 ಸ್ಟೆಪ್ 2 ICU ಕೊಟ್ಟರು, ಬೇರೆ ಬೇರೆ ಕೊಟ್ಟ ನಂತರ 20-30 ಆಯಿತು. ಮತ್ತು ಸ್ಮಾರ್ಟ್ ಸಿಟಿಲಿ ಬಂದಾಗ ಇವತ್ತು 100 ಆಯಿತು. ಯಾವ ಒಂದು ಯಾಕಂತ ಹೇಳಿದರೆ ಇನ್ನು ಮಾಡಲಿಕ್ಕೆ ಇನ್ನು ಮಾಡ್ಬೋದು. ಮ್ಯಾನ್ ಪವರ್ ಇಸ್ ನಾಟ್ ಸೊ ಈಸಿ. ಬರೀ ನಾವು ICU ಮಿಷಿನ್ ನೀವು ವೆಂಟಿಲೇಟರ್ ಇಟ್ಟರೆ ಏನು ಪ್ರಯೋಜನ? ಅದಕ್ಕೆ ಅಷ್ಟೇ ನರ್ಸ್ 24 ಡ್ಯೂಟಿ ಮಾಡುವ 3 ಟೈಮ್ ಡ್ಯೂಟಿ ಮಾಡುವಂಥವ್ರು, ಅದಕ್ಕೆ ಇಂಟೆನ್ಸಿವ್ ಕೇರ್ ಇಂಟೆನ್ಸಿವಿಸ್ಟ್ ಇವರೆಲ್ಲ ಬೇಕಲ್ಲ ನೋಡಲಿಕ್ಕೆ, ಪೇಷಂಟ್ ನೋಡಲಿಕ್ಕೆ. ದಟ್ ಈಸ್ ದ ಪ್ರಾಬ್ಲಮ್. ICU ಎಷ್ಟು ಮಾಡ್ಬೋದು. ಆದ ಕಾರಣ ಮ್ಯಾನ್ ಪವರ್ ಇಂಪಾರ್ಟೆಂಟ್. ಇದೆಲ್ಲ ಇದ್ದದರಲ್ಲಿ ಇಷ್ಟು ಬೆಡ್ ಇರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ ಭಾಳಷ್ಟು ಕಡಿಮೆ. ಬೆಂಗಳೂರು ಮತ್ತು ಇಂಥ ನಗರ ಬಿಟ್ಟರೆ, ಮೇನ್ ಸಿಟೀಸ್ ಬಿಟ್ಟರೆ ಅದು ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು. ಅದಕ್ಕೆ ವಿ ಹ್ಯಾವ್ ಟು ಗೋ ಟುಗೆದರ್. ಮತ್ತು ಆಯುಷ್ಮಾನ್ ಅಂತ ತಾವೇನು ಹೇಳಿದ್ದೀರಿ, ಕೆಲವೊಂದು ವಿಚಾರ ಇದೆ, ಅದನ್ನು ನಾನು ಈಗಾಗಲೇ ನಮ್ಮ ಆರೋಗ್ಯ ಸಚಿವ ಮತ್ತು ಸೆಕ್ರೆಟರಿ ಜೊತೆ ಡಿಸ್ಕಸ್ ಮಾಡಿದ್ದೇನೆ. ಇಲ್ಲ, ಯಾಕೆ ಆಯುಷ್ಮಾನಿದು ಅದರ ರೂಪರೇಷೆ ಮಾಡಿದೆ ನಾನು ಆರೋಗ್ಯಶ್ರೀ ಯೋಜನೆ ಅಡಿಯಲ್ಲಿ. ಮತ್ತು ಅದೇ ಆರೋಗ್ಯಶ್ರೀಯನ್ನು ಆಯುಷ್ಮಾನ್ ಅಂತ ಮಾಡಿದರು. ಆವಾಗ ಎಲ್ಲಿ ಕೂಡ ಇಲ್ಲಿ ಆಂಧ್ರ ಆದ ನಂತರ ನಾವು ಪ್ರಾರಂಭ ಮಾಡಿದ್ದು, ಮತ್ತು ಬೇರೆ ಎಲ್ಲಿ ರಾಜ್ಯದ ಇರಲಿಲ್ಲ. ಮತ್ತೊಂದೆರಡು ರಾಜ್ಯ ಮತ್ತೊಂದು ದೇಶದಲ್ಲಿ ಬಂತು. ಸೊ ಆವಾಗ ಏನಿತ್ತು, ಅದನ್ನೊಂದು ಯಾಕೆ ಈ ಪರಿಸ್ಥಿತಿ ಬಂತು ಎಲ್ಲ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೇನೆ.